ನಮಗೆ ಹಳೆ ನಾಣ್ಯಗಳು ಈ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡು ಅಂದ ತಕ್ಷಣಕ್ಕೆ ನೆನಪಾಗ್ತಕ್ಕಂಥದ್ದು ಈ ರೀತಿಯ ಒಂದು 20 ಪೈಸೆ ನಾಣ್ಯಗಳು, 10 ಪೈಸೆ ನಾಣ್ಯಗಳು, ಹಾಗೆ 5 ಪೈಸೆ ನಾಣ್ಯಗಳು. ಈ ಥರದ ನಾಣ್ಯಗಳಲ್ಲಿ ಇವು ಕೂಡ ಅಂದರೆ ಈ ಬಂಗಾರದ ಹಂಗೆ ಮಿರಮಿರ ಮಿಂಚ್ತಕ್ಕಂತಹ ಈ ನಾಣ್ಯಗಳು ತಟ್ಟನೆ ನಮಗೆ ನೆನಪಾಗ್ತವೆ. ಅಂದರೆ ಇದರಲ್ಲಿ ಬಂಗಾರ ಇರುತ್ತಂತೆ, ಆ ಥರದ್ದೆಲ್ಲವೂ ಕೂಡ ನಾವು ಸಣ್ಣರಿದ್ದಾಗ ಕೇಳ್ತಾ ಇದ್ವಿ. ಮತ್ತು ಇವುಗಳನ್ನ ಕೊಟ್ಟು ಒಡವೆಗಳನ್ನು ಕೂಡ ಮಾಡಿಸ್ಕೊತೀವಿ ಅಂತಂದು ಕೂಡ ಹೇಳ್ತಾಯಿದ್ರು. ಬಳೆ ಆ ಥರದವೆಲ್ಲ ಮಾಡಿಸ್ಕೊತೀವಿ ಅಂತಕ್ಕಂಥ ಮಾತು ಕೂಡ. ಅಂದರೆ ಇಲ್ಲಿ ನೀವು ಈ ಒಂದು ಕಾಯಿನ್ ಬಗ್ಗೆ ನಾವು ಮಾತಾಡೋದ್ರೆ ಇದು 22 mm ತೂಕದ ಒಂದು ಕಾಯಿನ್ನು. ಇದರಲ್ಲಿರ್ತಕ್ಕಂಥದ್ದು ಅಲ್ಯೂಮಿನಿಯಂ ಮತ್ತು ಬ್ರಾಂಜ್. ಇದು ಅಲ್ಯೂಮಿನಿಯಂ ಮತ್ತು ಬ್ರಾಂಜು ಬೇಗನೆ ಇವು ಹಾಳಾಗ್ತವೆ ಕೂಡ. ಈಗ ಬರ್ತಕ್ಕಂಥ ಈ ಥರದ ಬಂಗಾರದ ಬಣ್ಣದ ನಾಣ್ಯಗಳು ನಿಕ್ಕಲ್ ಮತ್ತು ಬ್ರಾಂಜ್ನಲ್ಲಿ ಬರ್ತಾ ಇದ್ದಾವೆ. ಆದರೆ ಇದು ಅಲ್ಯೂಮಿನಿಯಂ ಮತ್ತು ಬ್ರಾಂಜಲ್ಲಿ ಬರ್ತಾಯಿತ್ತು. 1968ರಿಂದ 71ರವರೆಗೆ 4 ವರ್ಷ ದೇಶದ ವಿವಿಧ ಮಿಂಟ್ಗಳಿಂದ ಆಗಿನ ಕಾಲಕ್ಕಿದ್ದವೇ 3 ಮಿಂಟ್ಗಳು, 1 ವರ್ಷ 2 ಮಿಂಟಿಂದ, ಅಂದರೆ 68ರಲ್ಲಿ 2 ಮಿಂಟಿಂದ, ಅಂದರೆ ಮುಂಬೈ ಮತ್ತು ಕಲ್ಕತ್ತಾದಿಂದ, 69ರಲ್ಲೂ ಕೂಡ ಮುಂಬೈ ಮತ್ತು ಕಲ್ಕತ್ತಾದಿಂದ, ಹಾಗೆಯೇ 70ರಲ್ಲಿ 3 ಮಿಂಟ್ಗಳಿಂದ. ಅವತ್ತಿಗೆ ಇದ್ದಿದ್ದೇ 3 ಮಿಂಟ್ಗಳು, ನೋಯ್ಡಾ ಮಿಂಟ್ ಇನ್ನೂ ಇರಲಿಲ್ಲ. ಹಾಗಾಗಿ ಬಾಂಬೆ, ಕಲ್ಕತ್ತಾ ಮತ್ತು ಹೈದರಾಬಾದ್ ಮಿಂಟಿಂದ. ಮತ್ತು ಕೊನೆಯ ವರ್ಷ 1971ರ ವರ್ಷ ಈ ಕಾಯಿನ್ಗಳು ಬಂದಿದ್ದು ಕೇವಲ ಮುಂಬೈ ಮಿಂಟಿಂದ ಮಾತ್ರ. ಹಾಗೆಯೇ ಇವು ಕೂಡ 1969ರಲ್ಲಿ ನಮ್ಮ ಗಾಂಧೀಜಿಯವರ ರಾಷ್ಟ್ರಪಿತ ಗಾಂಧೀಜಿಯವರ 100 ವರ್ಷದ ಶತಮಾನೋತ್ಸವದ ಅವರ ಜನ್ಮ ಶತಮಾನೋತ್ಸವಕ್ಕೆ ಪುರಸ್ಕರಿಸಿಕೊಂಡು ಇವು ಕೂಡ ಕಮ್ಯುಮರೇಟಿವ್ ಕಾಯಿನ್ಗಳಿವು. ಕಮ್ಯುಮರೇಟಿವ್ ಕಾಯಿನ್ ಮೀನ್ಸ್ ಇವು ಇದರಲ್ಲಿ ಈಗ ಭಾಳ ಜನ 1869ರಿಂದ 1848 ಅಂದರೆ ಇದು 1948 ಕಾಯಿನೇನೋ ಈ ಥರದವೆಲ್ಲ ಮಾತುಗಳಿದ್ದಾವೆ. ಆದರೆ ಅಲ್ಲ, ಇದು 1969ರಲ್ಲಿ ಬಂದಿರತಕ್ಕಂಥದ್ದು. ಯಾವ ವರ್ಷ ಬಂದಿತ್ತು ಅಂತಕ್ಕಂಥದ್ದಕ್ಕೆ ಹೇಳಿಲ್ಲ. ಜನ್ಮ ಶತಮಾನೋತ್ಸವಕ್ಕೆ ಬಂದಂತಹ ಗಾಂಧೀಜಿಯವರ ಈ ಒಂದು ಕಾಯಿನ್. ಇದು ಕೂಡ 4.5 ಗ್ರಾಮು ತೂಕದ ಅಲ್ಯೂಮಿನಿಯಂ ಮತ್ತು ಬ್ರಾಂಜ್ನ, ಹಾಗೆಯೇ 22 mm ಇದು ರೀಡಿ ಡೆಡ್ಜ್ ಅಂತಾರೆ ಇವನ್ನ. ಇವೆಲ್ಲವೂ ಕೂಡ ರೀಡಿ ಡೆಡ್ಜಲ್ಲಿ ಬಂದಂತಹ ಕಾಯಿನ್ಗಳು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಥರ ಹಾಳಾಗಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಈ ಥರದ ಕಾಯಿನ್ಗಳು ಬೇಗ ನಾನು ಹಾಳಾಗ್ತವೆ ಅಂತ ಹೇಳ್ತಿದ್ದೆ. ಇವನ್ನ ಈ ಒಳ್ಳೆ ಕಾಯಿನ್ಗಳ ಜೊತೆಗೇ ಇಟ್ಟರೆ, ಅಂದರೆ ಈ ಥರದ ಕಾಯಿನ್ಗಳ ಜೊತೆ ಇದ್ದರೆ ಇವಕ್ಕೂ ಕೂಡ ಇದೊಂಥರ ಫಂಗಸ್ ಥರ, ಇದೇನಿದೆಯೋ ಒಂಥರ ಫಂಗಸ್ ಥರ ಇದು ಈ ಒಂದು ತೇವಾಂಶಕ್ಕೆ ಹರಡುತ್ತೆ ಅಂತಕ್ಕಂಥ ಮಾತು ಇದೆ. ಇರಲಿ, ಇದನ್ನು ತೆಗೆದು ಪಕ್ಕಕ್ಕಿಡೋದಂತೆ. ಸಾಕಷ್ಟು ಕಾಯಿನ್ಗಳನ್ನ ಪಕ್ಕಕ್ಕಿಟ್ಟಿದ್ದೀವಿ ನೋಡಿರಿ. ಇಲ್ಲಿರ್ತಕ್ಕಂತಹ ಎಲ್ಲ ಕಾಯಿನ್ಗಳು ಕೂಡ ಆ ಥರದ ತೇವಾಂಶಕ್ಕೊಳಗಾಗಿ ಸ್ವಲ್ಪ ಹಾಳಾಗಿರ್ತಕ್ಕಂಥ ಕಾಯಿನ್ಗಳೇ. ನೀವು ಕೂಡ ಅಷ್ಟೇ, ನಿಮ್ಮಲ್ಲಿರ್ತಕ್ಕಂಥ ಹಾಳಾಗಿರೋ ಕಾಯಿನ್ಗಳು ಮತ್ತು ಚೆನ್ನಾಗಿರೋ ಕಾಯಿನ್ಗಳನ್ನ ಜೊತೆಗೆ ಇಡಬೇಡ್ರಿ. ಅವು ಕೂಡ ಹಾಳಾಗೋಂಥ ಚಾನ್ಸಸ್ ಇರ್ತವೆ. ಸೊ ಹಾಗಾಗಿ ನೀವೇನು ಮಾಡ್ಬೋದು, ಈ ಕಾಯಿನ್ಗಳನ್ನ ಪಕ್ಕಕ್ಕೆ ತೆಗೆದು ಅದನ್ನು ಸಪ್ರೇಟಾಗಿ ಇಡ್ರಿ, ಅಥವಾ ಅವು ವೇಸ್ಟ್ ಅಂತಲೇ ನಾವು ಪರಿಗಣಿಸ್ಬೋದು. ಇಲ್ಲಿ ನಾವು ಈ ಕಾಯಿನ್ಗಳನ್ನ ತುಂಬ ಚೆನ್ನಾಗಿ, ತುಂಬ ಸೂಕ್ಷ್ಮವಾಗಿ ನೋಡಿರಿ. ಇದು ಸ್ವಲ್ಪ ಮಿಂಚ್ತಾ ಇದೆ ಕಾಯಿನ್. ಈ ಥರದ ಇದರಲ್ಲಿ ನಾವು ಇವನ್ನ ಸ್ವಲ್ಪ ಜೋಪಾನ ಮಾಡಿ ಇಡಬೇಕು. ನಾನು ಈಗಾಗಲೇ ಹೇಳಿದ್ನಲ್ಲ. ಮತ್ತು ಈ ಕಾಯಿನ್ಗಳು ಕೂಡ ಅಷ್ಟೇ. ಈ ಕಾಯಿನ್ಗಳು ಕೂಡ ಸುಮಾರು ನೋಡಿರಿ, ಇದೆ ನೋಡಿರಿ, ಇಲ್ಲಿ ಆಗಲೇ ಹರಡ್ತಾ ಇದೆ ಇದು. ಸೊ ಇದನ್ನು ತೆಗೆದಿಡೋಣಂತೆ. ಈ ಥರದ ಕಾಯಿನ್ಗಳು ಕೂಡ ಅಷ್ಟೇ. ಇವು ಕೂಡ 1968ರಿಂದ 1971ರವರೆಗೂ ಕೂಡ ಇವು ಕೂಡ ಆಗಿನ ಕಾಲದ ವಿವಿಧ ಮಿಂಟ್ಗಳು, ಅಂದರೆ 3 ಮಿಂಟ್ಗಳಿಂದ ಮಿಂಟಾಗಿರ್ತಕ್ಕಂಥ ಕಾಯಿನ್ಗಳು. ಇವೆಲ್ಲ ಕಾಯಿನ್ಗಳನ್ನ ನೀವು ತುಂಬ ಕಾಸ್ಟ್ಲಿ ಏನೋ ಮತ್ತೊಂದೇನೋ ಅಂತಕ್ಕಂಥದ್ದು ನೀವೇನಂತೀರಾ, ಅಥವಾ ನಾನು ಕೂಡ ಈ ಹಿಂದೆ ಈ ಕಾಯಿನ್ಗಳನ್ನ ತುಂಬ ಕಾಸ್ಟ್ಲಿ ಕಾಯಿನ್ಗಳಿರ್ತವೆ, ಯಾಕಂದರೆ ತುಂಬ ಹಳೆ ಕಾಯಿನ್ ಅಲ್ವಾ. ಇದೇ ರೀತಿಯ ಇನ್ನೊಂದು ಕಾಯಿನು, ಅದರಲ್ಲಿ ಸೂರ್ಯನ ಮಾರ್ಕ್ ಕೂಡ ಇರುತ್ತೆ. ಈ ಕಮಲದ ಹೂವಿನ ಜೊತೆ ಸೂರ್ಯನ ಮಾರ್ಕ್ ಕೂಡ ಇರುತ್ತೆ. ಆ ಕಾಯಿನು ಸ್ವಲ್ಪ ಇವಕ್ಕಿಂತ ರೇರ್ ಮಟ್ಟದ ಕಾಯಿನು. ಇವೆಲ್ಲ ಕಾಯಿನ್ಗಳು ಕೂಡ ತುಂಬ ಕಾಮನ್ ಆದಂತಹ ಕಾಯಿನ್ಗಳು. ಅಂದರೆ ಇವುಗಳ ಇವತ್ತಿನ ಬೆಲೆ 10 ರೂಪಾಯಿಂದ ಆರಂಭವಾಗಿ 50 ರೂಪಾಯಿವರೆಗೂ ಹೋಗಿ ಮುಟ್ಟಿದೆ. ಈ ಥರ UNC ಕಂಡೀಷನಲ್ಲಿದ್ದರೆ, ಈಗ ನೀವು ನೋಡ್ತಿದ್ದೀರಲ್ವ ನನ್ನ ಕೈಯಲ್ಲಿರ್ತಕ್ಕಂಥ ಕಾಯಿನು, ಈ ರೀತಿಯ ಕಾಯಿದ್ರೆ ಕೊಂಡ್ಕೊಳ್ಳೋರು 20, 30, 50 ರೂಪಾಯಿವರೆಗೂ, ಮ್ಯಾಕ್ಸಿಮಮ್ ಅಂದರೆ 50 ರೂಪಾಯಿವರೆಗೂ ನಿಮಗೆ ಕೊಂಡ್ಕೋಬೋದು. ಬುಕ್ಕಲ್ಲಿದೆ, ಬುಕ್ಕಲ್ಲಿ ಅಪ್ ಟು 100 ರೂಪಾಯಿವರೆಗೂ ಕೂಡ ಕಾಯಿನ್ ರೇಟ್ ಇದ್ದಾವೆ. ಕೆಲವು ಮಿಂಟಿನ ಕಾಯಿನ್ಗಳು, ಅಂದರೆ 1969 ಮತ್ತು 68ರ ಕಲ್ಕತ್ತಾ ಮಿಂಟಿನ ಕಾಯಿನ್ 100 ರೂಪಾಯಿ ಅಂತ ಇದೆ. ಆದರೆ ಕೊಳ್ಳೋರು ಸಿಗಬೇಕು. ಸಾಕಷ್ಟು ಕಾಯಿನ್ಗಳು, ಹಳೇ ಬ್ರಿಟಿಷ್ ಇಂಡಿಯಾದ ಕಾಯಿನ್ಗಳು ಬುಕ್ಕಲ್ಲಿ 20,000 ರೂಪಾಯಿ ಕೊಟ್ಟಿರ್ತಾರೆ. ಬಟ್ ಅವನ್ನ
5,000 ರೂಪಾಯಿಗೂ ಕೂಡ ತಗೊಳ್ಳೋವಂಥವ್ರು ಇಂಟ್ರೆಸ್ಟ್ ಇರೋಲ್ಲ. ಕೆಲವು ಕಾಯಿನ್ಗಳು 20,000 ಇರ್ತವೆ, ಬಟ್ ಅದು 50,000 ರೂಪಾಯಿ ಕೊಟ್ಟರು ಕೂಡ ನಮಗೆ ಆ ಕಾಯಿನ್ ಸಿಗೋಲ್ಲ. ಸೊ ಈ ರೀತಿಯ ವ್ಯತ್ಯಾಸಗಳಿರ್ತವೆ. ಈ ಸುಂದರವಾದಂಥ ಕಾಯಿನ್ಗಳು ಅವತ್ತು ಕೋಟಿ ಲೆಕ್ಕದಲ್ಲಿ ಮಿಂಟಾಗಿದ್ವು. ಅಂದರೆ ₹1 ₹2 ಅಂತೂ ಇರಲಿಲ್ಲ ಬಿಟ್ಟರೆ ಆಗಿನ ಕಾಲಕ್ಕೆ. ₹1ಗಳಿಗಿಂತ ಕಂಪೇರ್ ಮಾಡಿದರೆ ಈ ಥರದ ಕಾಯಿನ್ಗಳು ಹೆಚ್ಚು ಚಲಾವಣೆಯಲ್ಲಿ ಇದ್ದಿದ್ದರಿಂದ, 4 ಆಣೆ, 20 ಪೈಸೆ, 10 ಪೈಸೆ, 5 ಪೈಸೆ ಚಲಾವಣೆಯಲ್ಲಿ ಇದ್ದಿದ್ದರಿಂದ ಈ ಥರದ ಕೋಟಿ ಸಂಖ್ಯೆಗಳಲ್ಲಿ ಮಿಂಟಾಗಿರೋದ್ರಿಂದ ಇವೆಲ್ಲವೂ ಕಾಯಿನ್ಗಳು ಕೂಡ, ಇನ್ಕ್ಲೂಡಿಂಗ್ ಈ ಕಮಮರೇಟಿವ್ ಕಾಯಿನ್ ಕೂಡ, ಒಟ್ಟು ಈ ರೀತಿಯ ಬಂಗಾರದ ಬಣ್ಣದಲ್ಲಿ ಕಾಣಿಸ್ತಕ್ಕಂತಹ ಎಲ್ಲ ಒಟ್ಟು ನೀವು ಈ 10 ಪೈಸೆಯಲ್ಲದೆ ಇನ್ನೊಂದು ಹಳೇದು ಬರುತ್ತೆ ನಿಕ್ಕಲ್ನ ಕಾಯಿನ್, ಅದು ಸ್ವಲ್ಪ ಅದರಲ್ಲಿ ಸ್ವಲ್ಪ ರೇರ್ ಮಟ್ಟದ ₹1,000 ₹500 ಮಟ್ಟದ ಕಾಯಿನ್ಗಳು ಇದ್ದಾವೆ. ಆದರೆ ಇದು 1968ರಿಂದ 71ರವರೆಗೂ ಬಂದಂತಹ ಈ ಒಂದು ಅಲ್ಯೂಮಿನಿಯಂ ಮತ್ತು ಬ್ರಾಂಜ್, ಅಂದರೆ ಈ ಥರ ಬಂಗಾರದ ಬಣ್ಣ, ಸಿಲ್ವರ್ ಬಣ್ಣದ ಬರುತ್ತಲ್ವ, ಇದೇ ಥರ ಅದು ಸ್ವಲ್ಪ, ಅದರಲ್ಲಿ ಸ್ವಲ್ಪ ಕಾಯಿನ್ಗಳು, ಒಂದಷ್ಟು ಕಾಯಿನ್ಗಳು ಅಪರೂಪದ ಕಾಯಿನ್ಗಳಿದ್ದಾವೆ. ಆದರೆ ಈ ಬಣ್ಣದ ಕಾಯಿನ್ಗಳು, ಏನು ಬಂಗಾರದ ಬಣ್ಣ ಅಂತ ಏನು ಕರಿತಿದ್ದೀವೋ ಈ ಥರದ ಕಾಯಿನ್ಗಳಲ್ಲಿ ಯಾವ ಅಪರೂಪದವಿಲ್ಲ. ಈ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಮತ್ತು ಫೇಸ್ಬುಕ್ ಪೇಜ್ಗಳಲ್ಲಿ ಈ ಕಾಯಿನ್ಗಳು ಇದಾವ ನಿಮ್ಮಲ್ಲಿ, ಈ ಕಾಯಿನ್ಗಳಿದ್ರೆ ನೀವೇ ಲಕ್ಷಾಧಿಕಾರಿಗಳು, ಹಾಗೆಲ್ಲವೂ ಕೂಡ ಭ್ರಮೆ ಹುಟ್ಟಿಸ್ತಕ್ಕಂಥ ಒಂದು ವಿಡಿಯೋಗಳನ್ನು ನಾವು, ಪೋಸ್ಟ್ಗಳನ್ನು ನಾವು ನೋಡ್ತೀವಿ. ಆದರೆ ಅದು ಜಸ್ಟ್ ಅವರ ಫೋನ್ ನಂಬರ್ ಕೊಟ್ಟು ಇದನ್ನು ಚೆಕ್ ಮಾಡ್ತೀವಿ, ಮತ್ತೊಂದು ರಿಜಿಸ್ಟ್ರೇಷನ್ ಫೀಸ್ ಕೊಡ್ರಿ, RBI ಚಾರ್ಜಸ್ ಕೊಡ್ರಿ, ಟ್ಯಾಕ್ಸ್ ಚಾರ್ಜಸ್ ಕೊಡ್ರಿ ಅಂತೇಳ್ಬಿಟ್ಟು ನಮ್ಮ ಹತ್ರ ಮೋಸ ಮಾಡೋದಕ್ಕೆ ಬಿಟ್ಟರೆ ಮತ್ತೇನು ಅದರಲ್ಲಿ ಅವರ ಒಂದು ವಿಶೇಷ ಏನಿಲ್ಲ. ಈಗ ಹೇಗೆ ನಾವು ಮಾತಾ ವೈಷ್ಣೋದೇವಿ ಅವರ ಕಾಯಿನ್ ಏನಿದೆಯೋ ಅದು ಕೂಡ ಎಷ್ಟು ಕಾಮನ್ ಅಂತಕ್ಕಂಥದ್ದನ್ನು ಈ ಹಿಂದೆನೂ ಕೂಡ ನಾನು ಭಾಳ ವಿವರಿಸಿದ್ದೀನಿ. ಅದ್ಯಾಕೋ ಏನೋ ಈ ಥರ ಮೋಸ ಮಾಡ್ತಕ್ಕಂಥವರೆಲ್ಲರೂ ಕೂಡ ಈ ಥರ ಬಂಗಾರದ ಕಾಯಿನ್ಗಳ ಹಿಂದೆಯೇ, ಅಂದರೆ ಬಂಗಾರದ ಬಣ್ಣದ ಈ ಥರ ಕಾಯಿನ್ಗಳ ಹಿಂದೆಯೇ ಬಿದ್ದಿದ್ದಾರೆ. ಬಹುಶಃ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ವಿಶೇಷವಾದ ಕಾಯಿನ್ನು ನನ್ನ ಹತ್ರ ಇದೆ, ಇನ್ನೇನು ನಾನು ಲಕ್ಷಾಧಿಕಾರಿ ಆಗಿಬಿಟ್ಟೆ ಅಂತ. ಇದರ ಒರಿಜಿನಲ್ ಆಗಿ ನಾವು ಇದನ್ನು ಮಾರ್ಕೆಟ್ಗೆ ನಾವು ತಗೊಂಡೋದ್ರೆ ₹5 ₹10 ನನ್ನ ಹತ್ರ ಅವು ಕೊಂಡ್ಕೊಂಡ್ರೆ ದೊಡ್ಡ ವಿಷಯ. ಇದು ನಿಮ್ಮ ಮುಂದೆ ನಾನು ಈ ಕಾಯಿನ್ಗಳ ಬಗ್ಗೆ 2ನೇ ಸಲ ನಾನು ನಿಮ್ಮ ಮುಂದೆ ತಂದು ಈ ಮಾತು ಹೇಳ್ತಾ ಇರೋದು. ಯಾಕಂದರೆ ಇತ್ತೀಚೆಗೆ ಈ ಕಾಯಿನ್ಗಳ ಪೋಸ್ಟ್ಗಳನ್ನ ನಾನು ನೋಡ್ತಾ ಇದ್ದೀನಿ. ಕೆಲವು ನ್ಯೂಸ್ ಚಾನಲ್ಗಳು ಕೂಡ ವಿನಾಕಾರಣ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇರಲ್ಲ. ಅವರು ಏನು ಮಾಡ್ತಾರೆ, ನಿಮ್ಮ ಹತ್ರ ಕಾಯಿನ್ ಇದ್ದರೆ ₹1 ಈ ಕಾಯಿನ್ ಇದ್ದರೆ ಇಷ್ಟು ಲಕ್ಷ, ₹2 ಈ ನೋಟ್ ಇದ್ದರೆ ಇಷ್ಟು ಲಕ್ಷ ಅಂತ ಹೇಳ್ಬಿಟ್ಟು ಎಲ್ಲ ಸುಮ್ಮನೆ ವ್ಯೂಸ್ಗೋಸ್ಕರ, ಅದಕ್ಕೋಸ್ಕರ ಅವ್ರೇನು ಮಾಡ್ತಾ ಇರ್ತಾರೆ, ಆ ಥರದ ನ್ಯೂಸ್ಗಳನ್ನು ಬಿತ್ತರಿಸ್ತಾ ಇರ್ತಾರೆ. ತಾವು ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು. ನನ್ನಂಥ ಒಬ್ಬ ಸಾಮಾನ್ಯ ಕಲೆಕ್ಟರ್ ಹತ್ರನೇ ಇಷ್ಟೊಂದು ಕಾಯಿನ್ಗಳೇನು, ಇನ್ನು ತುಂಬ ಕಾಯಿನ್ಗಳಿದಾವೆ ನೋಡಿರಿ. ಇವೆಲ್ಲವೂ ಕಾಯಿನ್ಗಳು ಅವೇ, ಇವೆಲ್ಲ ಕಾಯಿನ್ಗಳಿದಾವಲ್ಲ ಅವು ಅವೇ. ಇಲ್ಲಿದ್ದಾವೆ ನೋಡಿರಿ, ಇನ್ನು ಈ 10 ಪೈಸೆ ಕಾಯಿನ್ಗಳೆಲ್ಲ ಇವೆಲ್ಲವೂ ಕೂಡ ಅವೇ ಕಾಯಿನ್ಗಳು. ಇನ್ನು ಈ 20 ಪೈಸೆ ಕಾಯಿನ್ಗಳಂತೂ ಇನ್ನೂ ತುಂಬ ಇದಾವೆ ನೋಡಿರಿ. ಇನ್ನು ಇವೆಲ್ಲವೂ ಕೂಡ 20 ಪೈಸೆ ಕಾಯಿನ್ಗಳೇ. ಸುಮಾರು ಸಾವಿರಾರು ಲೆಕ್ಕದಲ್ಲಿ ನನ್ನ ಹತ್ರನೇ ಇವು ಇದ್ದಾವೆ. ಇವುಗಳಿಗೆ ಲಕ್ಷಾಂತರ ರೂಪಾಯಿ ಅಥವಾ ಸಾವಿರಾರು ರೂಪಾಯಿ ದುಡ್ಡಿದ್ದರೆ ನಾನು ಎಷ್ಟು ಕೋಟ್ಯಾಧೀಶ ಆಗೋಗ್ತಾ ಇದ್ದೆ. ಅಥವಾ ನನ್ನಂಥ ಎಷ್ಟೋ ಕಲೆಕ್ಟರ್ಗಳ ಹತ್ರ ಇವು ಸುಮ್ಮನೆ ಬಿದ್ದಿದ್ದಾವೆ. ಅಂದರೆ ಇದಕ್ಕೆ ತಕ್ಕದಾದಂಥ ರೇಟ್ ಬರದೇ ಇರೋದಕ್ಕೆ ನಾವು ಕೂಡ ಇದು ಮುಂದಕ್ಕೆ ಮಾರಾಟ ಮಾಡೋದಕ್ಕೂ ಕೂಡ ಆಗ್ತಾಯಿಲ್ಲ. ಆ ಪರಿಸ್ಥಿತಿಯಲ್ಲಿ ಈ ಕಾಯಿನ್ಗಳಿದ್ದಾವೆ. ಯಾಕೆ ಇದ್ದಾವೆ ಅಂದರೆ ಕೋಟಿ ಲೆಕ್ಕದಲ್ಲಿ ಈ ಕಾಯಿನ್ಗಳು ಮಿಂಟಾಗಿದ್ದಾವೆ. ನಿಮ್ಮ ಮುಂದಕ್ಕೆ ಯಾವಾಗಲೂ ಕೂಡ ಅಪರೂಪದ ಕಾಯಿನ್ಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು ಏನಪ್ಪ ಅಂದರೆ, ನಿಮ್ಮ ಹತ್ರ ಆ ಥರದ ಕಾಯಿನ್ ಇದ್ದರೆ ನೀವು ಕಡಿಮೆ ರೇಟಿಗೆ ಕೊಡಬೇಡ್ರಿ ಅಂತಕ್ಕಂಥ ಒಂದು ಕಾರಣ. ಮತ್ತು ಈ ಥರದ ಕಾಯಿನ್ಗಳನ್ನ ವಿನಾಕಾರಣ ನೀವು ತುಂಬ ದುಡ್ಡು ಬರ್ತವೆ, ತುಂಬ ದುಡ್ಡಿನ ಕಾಯಿನು, ತುಂಬ ಕಾಸ್ಟ್ಲಿ ಕಾಯಿನ್ ಅಂತೇಳ್ಬಿಟ್ಟು ತಿಳ್ಕೊಂಡು ಅವನ್ನ ಬಚ್ಚಿಟ್ಟು ನಾವು ಹಗಲ್ಗನ್ಸು ಕಾಣೋದು ಬೇಡ ಅಂತಕ್ಕಂಥದ್ದು ಇನ್ನೊಂದು ಕಾರಣ. ಇದು ಸಾಮಾನ್ಯವಾದ ನಾಣ್ಯಗಳು. ಇವೆಲ್ಲ ಇಲ್ಲಿ ನೀವು ನೋಡ್ತಾ ಇರೋ ಎಲ್ಲ ಕಾಯಿನ್ಗಳು ಕೂಡ, ಎಲ್ಲ ಇಯರ್ನ ಕಾಯಿನ್ಗಳು ಕೂಡ ತೀರ ಸಾಮಾನ್ಯವಾದಂಥ ಕಾಯಿನು. ₹10 ₹20, ಹೆಚ್ಚಂದರೆ ₹50 ಬೆಲೆ ಬಾಳ್ತಕ್ಕಂಥ ಒಂದು ಕಾಯಿನ್ಗಳು. ಅಂದರೆ ₹50 ಅಂದರೆ ತುಂಬ ಚೆನ್ನಾಗಿದ್ದು, ಲಸ್ಟರ್ ಇದ್ದು, ಈ ಥರ ಇದ್ದರೆ ಯಾರಾದರೂ ಇಂಟ್ರೆಸ್ಟ್ ಇರೋರು ಇದನ್ನು 1-2 ಕಾಯಿನ್ಗಳನ್ನ, ಅಂದರೆ ಹಿಂಗೆ ಲಾಡ್ಗಟ್ಟಲೆ ಅಂತೂ ಕೊಂಡ್ಕೊಳ್ಳಲ್ಲ. ಇದು ಈ ಒಂದು ನಾಣ್ಯಗಳ ಬಗ್ಗೆ ಇದ್ದಂತಹ ವಿವರ ಆಗಿತ್ತು. ಪ್ರತಿ ಸಲವೂ ಕೂಡ ಅಪರೂಪದ ನಾಣ್ಯಗಳನ್ನೇ ನಾವು ಲಕ್ಷ, 50,000, 30,000 ನಾಣ್ಯಗಳನ್ನೇ ನಾವು ವಿವರಣೆ ಮಾಡೋಕ್ಕಾಗಲ್ಲ. ಇದು ಕೂಡ ಈ ನ್ಯೂಮಿಸ್ಮೆಟಿಕ್ನ ಒಂದು ಪಾರ್ಟೇ. ಇವು ಕೂಡ ನಾವು ಎಲ್ಲ ವರ್ಷದ ಕಾಯಿನ್ಗಳನ್ನ, ಉದಾಹರಣೆಗೆ ಇದು 71ನಲ್ಲಿ ಒಂದರಲ್ಲೇ ಬಂದಿದ್ದು. ಇದನ್ನು ಒಂದು ಕಾಯಿನನ್ನು ನಾವು ತೆಗೆದಿಟ್ಕೋಬೋದು. ಮತ್ತು ಇದು ಕೂಡ 70ಯ ಕಾಯಿನು, ಯಾವುದು ಕಲ್ಕತ್ತಾ ಮಿಂಟಿನ ಕಾಯಿನು. 70ಯಲ್ಲಿ 3 ಮಿಂಟ್ಗಳಿಂದ ಬಂದವು ಅಂತ ಮಾತಾಡಿದ್ವಿ. ಮತ್ತು ಹಾಗೆಯೇ ಇಲ್ಲಿ ಯಾವುದು 69ರ ಮುಂಬೈ ಮಿಂಟ್ನ ಕಾಯಿನು. ಈ ಥರದ ಎಲ್ಲ ಮಿಂಟ್ನ ಕಾಯಿನ ಜೋಡಿಸಿ ಒಂದು ಕಡೆ ಇಟ್ಟರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಇದನ್ನು ತಲುಪಿಸಿದ್ರೆ ಅವರು ಕೂಡ ನೋಡಿ
ಸಂತೋಷ ಪಡ್ತಕ್ಕಂತಹ ಅಪರೂಪದ ಕಾಯಿನ್ ಅಂತಕ್ಕಂಥದ್ದು ಅವರಿಗೆ ಅದು ಅಪರೂಪದ. ಯಾಕಂದರೆ ಇವತ್ತು ನಾವು ಇದನ್ನು ಬಳಸ್ತಾ ಇಲ್ಲ. ಆದ್ದರಿಂದ ಇಯರ್ ವೈಸು ಮಿಂಟ್ ವೈಸು ನಾವು ಜೋಡಿಸಿದರೆ ಒಟ್ಟು ಎಷ್ಟು ಕಾಯಿನ್ ಆಗ್ತವೆ? 1, 2, 3, 4 ಒಟ್ಟು 8 ಕಾಯಿನ್ಗಳನ್ನ ನಾವು ಜೋಡಿಸಿದರೆ ಇದರ ಸಂಪೂರ್ಣ ಒಂದು ವಿವರದ ಒಂದು ಕಾಯಿನ್ನ ನಾವು ಜೋಡಿಸ್ದಾರಾಗ್ತೀವಿ. ಆ ಥರದ ಹಾಬಿ ನಾವು ಇಟ್ಕೊಳ್ಳೋಣ. ಎಲ್ಲವೂ ಕೂಡ ದುಡ್ಡಿನ ದೃಷ್ಟಿಯಿಂದನೇ ನಾವು ನೋಡ್ತಕ್ಕಂಥದ್ದು ಬೇಡ. ತುಂಬ ಹಿಂದೆ ಈ ಬಂಗಾರದ ನಾಣ್ಯ ನೋಡಿದಾಗ ಹೇಳಬಾರ್ದು ಅನಿಸಿದ್ರು ಕೂಡ ನೆನಪಿಗೆ ಬರ್ತಕ್ಕಂಥದ್ದು ಏನಂದರೆ, ಇವರು ರವಿ ಬೆಳಗೆರೆಯವರು ಕನ್ನಡದ ಖ್ಯಾತ ಬರಹಗಾರರು, ಪತ್ರಿಕೋದ್ಯಮಿ. ಅವರು ಒಂದು ಮಾತು ಹೇಳ್ತಾ ಇದ್ರಂತೆ ಯಾವಾಗಲೂ ಕೂಡ, ಏನಂತ, ಕಕ್ಕ ಬಣ್ಣದ ಲೋಹ ಬಂಗಾರಕ್ಕೆ. ಆದರೂ ಕೂಡ ಕೊನೆಗೆ ಅವರು ಬಂಗಾರದ ಒಡವೆಗಳನ್ನ ಅವರು ಕೂಡ, ಅಂದರೆ ಉಂಗುರ ಅವನ್ನೆಲ್ಲವನ್ನು ಕೂಡ ಅವರು ಧರಿಸೋದಕ್ಕೆ ಶುರು ಮಾಡಿದರು. ಬರಹದಲ್ಲಿ ಆ ಥರದ ಒಂದು ವೈರುಧ್ಯ, ಮಾತಿನಲ್ಲಿ ಒಂದು ವೈರುಧ್ಯ ದೊಡ್ಡವರಿಗೂ ಕೂಡ ಬಿಟ್ಟಿಲ್ಲ. ಲಂಕೇಶ್ ಅಂಥವ್ರಿಗೆ, ರವಿ ಬೆಳಗೆರೆ ಅಂಥವ್ರಿಗೆ ಬಿಟ್ಟಿಲ್ಲ. ಸರಿ, ನಿಮ್ಮಲ್ಲಿ ಈ ಥರದ ಕಾಯಿನ್ಗಳಿದ್ದಾವೆ, ಇದ್ರೆ ಎಷ್ಟಿದ್ದಾವೆ, ನೀವು ಇವುಗಳದ್ದು ಅಮೌಂಟು ಎಷ್ಟು ಅಂದ್ಕೊಂಡಿದ್ರಿ ಅದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ. ಧನ್ಯವಾದಗಳು.